ಮರಳು ಮಾಫಿಯಾ ತಡೆಯೋದ್ರಲ್ಲಿ ವಿಫಲರಾದ್ರ ಪೊಲೀಸರು ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಇತ್ತ ಬೆಳಗಾವಿ ಪೊಲೀಸರ ವಿರುದ್ಧ ವಕೀಲ ಜಗದೀಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಬ್ಬರು ಮಕ್ಕಳನ್ನ ಬಲಿ ಪಡೆದುಕೊಂಡಿದ್ದ ಈ ಒಂದು ಮರಳು ಮಾಫಿಯಾ ಬೆಳಗಾವಿ ಜಿಲ್ಲೆಯ ಸಂಬರಗಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಮರಳು ಗುಂಡಿಯಲ್ಲಿ ಮುಗುಚಿ ಬಿದ್ದಿದ್ದ ಎತ್ತಿನ ಬಂಡಿ, ಒಂದು ಎತ್ತು ಹಾಗೂ ಇಬ್ಬರು ಮಕ್ಕಳು ಮೃತಪಟ್ಟಿದ್ರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳ ದಾರುಣ ಸಾವಿಗೆ ಮರಳು ಮಾಫಿಯಾನೇ ಕಾರಣ ಅಂತ ಗಂಭೀರವಾಗಿ ಆರೋಪ ಮಾಡಲಾಗ್ತಾ ಇದ್ದು, ಇತ್ತ ಪೊಲೀಸರು ಮರಳು ಮಾಫಿಯಾವನ್ನ ತಡೆಯೋದ್ರಲ್ಲಿ ವಿಫಲರಾದ್ರ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬಂದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸರ ವಿರುದ್ಧ ವಕೀಲ ಜಗದೀಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸ್ ಇಲಾಖೆಯ ಒಂದಷ್ಟು ಭ್ರಷ್ಟಾಚಾರದ ಕಾರ್ಯಗಳಿಗೆ ನೆನ್ನೆ ಮಂಡ್ಯದಲ್ಲಿ ಒಂದು ಪುಟ್ಟ ಮಗು ಬಲಿಯಾಗಿದ್ದನ್ನ ಅದೇ ಇಡೀ ಕರ್ನಾಟಕ ಆಕ್ರೋಶ ವ್ಯಕ್ತಪಡಿಸಿರುವ ಸಮಯದಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಇದೇ ಪೊಲೀಸರ ಎಡವಟ್ಟಿನಿಂದ ಅಥವಾ ಇದೇ ಕರ್ನಾಟಕದ ಪೊಲೀಸ್ ಅಥವಾ ಬೆಳಗಾಂ ಪೊಲೀಸರ ಒಂದಷ್ಟು ಭ್ರಷ್ಟಾಚಾರದಿಂದ ಒಂದು ಮರಳು ಮಾಫಿಯಾ ಅಂದ್ರೆ ಈ ಬೆಳಗಾವಿ ಜಿಲ್ಲೆಯ ನಾಗನೂರು PA ಅಂತ ಹೇಳ್ತಾರೆ. ಅಲ್ಲಿ ಈ ಮರಳು ಮಾಫಿಯಾ ಅಂದ್ರೆ ಅಕ್ರಮವಾಗಿ ಮರಳನ್ನ ತೆಗೆಯುವಂತಹ ಮಾಫಿಯಾವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಜಿಲ್ಲಾಡಳಿತ ಮತ್ತೆ ಪೊಲೀಸರ ನಿರ್ಲಕ್ಷ್ಯದಿಂದ ಮರಳು ತೆಗೆದಿದ್ದಾರೆ. ಆ ಮರಳಿನ ಹಳ್ಳದಲ್ಲಿ ಮಳೆಗೆ ಬಂತು, ನೀರು ಸೇರ್ಕೊಂಡಿದೆ. ಪಾಪ ಇವತ್ತಿನ ನಾಗನೂರು ಗ್ರಾಮದ ದೀಪಕ್ ಸಂಜು ಅಂತ 11 ವರ್ಷದ ಒಂದು ಮಗು ಮತ್ತು ಗಣೇಶ ಅಂತ 9